ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ಎಲ್ಲರೂ ಮುಂದೆ ಬಂದಿರೋದು. ಇದು ಆಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ ವಿಡಿಯೋ ಆಗಿರ್ಬೋದು. ಸೊ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ನೀವು ಹಿಂಗೇನೆ ಕಾಮೆಂಟಲ್ಲಿ ತಿಳಿಸ್ಕೊಟ್ರೆ ಅದ್ರ ಮೇಲೂ ಸಹ ನಾನು ವಿಡಿಯೋ ಮಾಡ್ತೀನಿ. ಆ ಟಿಪ್ ನನಗೆ ಯೂಸ್ ಆಗಿತ್ತು, ನನಗೆ ಗೊತ್ತಿದ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಸೊ ಈ ಸಮಸ್ಯೆ ಬಂದು ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಳವರೆಗೂ ಇದು ಮಾಡ್ತಾ ಇರ್ತಾರೆ. ಸೊ ನಾನು ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಾನೆ ಇರ್ತಾರೆ ಅವ್ರ ಲೈಫಲ್ಲಿ. ಸೊ ಅದರಿಂದ ನೀವು ರಿಡ್ ಆಫ್ ಮಾಡ್ಕೋಬೇಕು ಅಂತಂದರೆ ಈ ವಿಡಿಯೋನ ನೀವು ಡೆಫಿನೆಟ್ಲಿ ನೋಡಬೇಕು. ಸೊ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ನಿಗೆ ನಾನು ಏನು ಸಹ ಅಪ್ಲೈ ಮಾಡಿಲ್ಲ. ಇಲ್ಲೂ ನನಗೊಂದು ಮಾರ್ಕ್ ಆಗಿದೆ, ಇಲ್ಲೊಂದು ಮಾರ್ಕ್ ಆಗಿದೆ, ಇಲ್ಲೊಂದು ಮಾರ್ಕ್ ಆಗಿದೆ. ಬಿಕಾಸ್ ರೀಸೆಂಟ್ಲಿ ಐ ಗಾಟ್ ಪಿಂಪಲ್. ಸೊ ಪಿಂಪಲ್ ಬಂತು ಅಂದರೆ ನನಗೆ ಇಟ್ ಇಸ್ ಶೋರ್ ದಟ್ ನನಗೆ ಮಾರ್ಕ್ ಉಳ್ಕೊಳ್ಳುತ್ತೆ. ಆ್ಯಂಡ್ ಅದನ್ನು ನಾನು ಹೋಮ್ ರೆಮಿಡೀಸಿಂದ ಹೋಗಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ ಜೊತೆಗೆ ನೆಕ್ಸ್ಟ್ ವೀಕ್ ವಿಡಿಯೋ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ. ಇದು ಹೋಗಿರುತ್ತೆ ಅಷ್ಟರಲ್ಲಿ. ಸೊ ನೀವು ಆ ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿ ರಿಸಲ್ಟ್ ತೊಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ನಾನು ಇವತ್ತಿಂದು ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಇಟ್ಸ್ ಆಲ್ ಅಬೌಟ್ ಡಾರ್ಕ್ ಸರ್ಕಲ್. ಸೊ ಡಾರ್ಕ್ ಸರ್ಕಲ್ ಹಾನೆಸ್ಟಾಗಿ ಹೇಳ್ಬೇಕಂತಂದರೆ ನನಗೆ ತುಂಬಾ ಡಾರ್ಕ್ ಸರ್ಕಲ್ ಇತ್ತು. ಸೊ ನೀವು ನೋಡಿ ಇವಾಗಲೂ ಸ್ವಲ್ಪ ಇದೆ, ತುಂಬ ಇಲ್ಲ ಬಟ್ ಸ್ವಲ್ಪ ಇದೆ ಇವಾಗ. ಓಕೆನಾ? ಸೊ ಇವಾಗಲೂ ಡಾರ್ಕ್ ಸರ್ಕಲ್ ಇದೆ. ನಾನು ನಿಮಗೆ ಬಂದು ಮೇಕಪ್ ಮಾಡಿಕೊಂಡು ನನ್ನ ಫೇಸ್ನ ತೋರಿಸೋ ಅವಶ್ಯಕತೆ ಇಲ್ಲ. ನನಗೆ ಹೆಂಗಿದ್ದೀನಿ ನಾನು ಹಾಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಅದೆಲ್ಲ ನಂಗೆ ಬೇಡ. ನನಗೇನು ಬೇಕಾಗಿರೋದು ಸಬ್ಸ್ಕ್ರೈಬರ್ಸ್ಗೆ ಒಂದು ವಿಡಿಯೋ ರೀಚ್ ಆಗಬೇಕು, ಅವರಿಗೆ ಆ ಟಿಪ್ ಯೂಸ್ ಆಗಬೇಕು ಅನ್ನೋದು ಮಾತ್ರ ನನಗೆ ಬೇಕಾಗಿರೋದು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಹೆಂಗಿದ್ದೀನಿ ಹಾಗೆ ಮೇಕಪ್ ಮಾಡಿದೆ ನಾನು ತೋರಿಸ್ತಾ ಇರೋದು. ಹಿಂಗಿದೆ ನೋಡಿ. ಸೊ ನಾನು ಡಾರ್ಕ್ ಸರ್ಕಲ್ ಬಗ್ಗೆ ಹೇಳಿ. ಸೊ ಡಾರ್ಕ್ ಸರ್ಕಲ್ ತುಂಬ ರೀಸನ್ಸ್ಗಳಿಗೆ ಬರುತ್ತೆ. ಒಂದು ತುಂಬ ಸ್ಕ್ರೀನ್ ಟೈಮ್ ಇತ್ತು ಅಂತಂದರೆ, ಲೇಟಾಗಿ ಮಲ್ಗೋದ್ರಿಂದ, ಆ್ಯಂಡ್ ನಮ್ಮ ಐಸ್ ಹೈಡ್ರೇಟ್ ಇಲ್ಲ ಅಂತಂದರೆ, there are many reasons. ಬಿಸಿಲಿಗೂ ಬರುತ್ತೆ, ಸನ್ಗೆ ಪ್ರೊಟೆಕ್ಷನಿಗೂ ಬರುತ್ತೆ. ಸೊ ತುಂಬ ರೀಸನ್ಸ್ ಇದೆ. ಒಂದು ಹೆರಿಡಿಟ್ರಿಗೂ ಕೂಡ ಬರುತ್ತೆ. ಅಂದರೆ ಹೆರಿಡಿಟಿ ಅಂದರೆ ಮುಂಚೆ ಅವ್ರ ಅಜ್ಜಿ ತಾತ ಅಥವಾ ಅಪ್ಪ ಅಮ್ಮಂಗಿದ್ರು ಸಹ ಆ ರೀಸನ್ಗೂ ಬರುತ್ತೆ. ಸೊ ನನಗೆ ನನ್ನ ಪರ್ಸ್ನಲ್ ರೀಸನ್ ಬಂದುಬಿಟ್ಟು ಸ್ಕ್ರೀನ್ ಟೈಮ್. ತುಂಬ ಸ್ಕ್ರೀನ್ ಟೈಮ್ ಇರ್ತಾ ಇತ್ತು ನಂದು. ಯಾಕಂತಂದರೆ ಲೈಕ್ ಪ್ರಾಜೆಕ್ಟ್ಸ್ ಆಗ್ಬೋದು ಅಥವಾ ಇನ್ನೊಂದು ಕೋರ್ಸ್ಗಳಾಗ್ಬೋದು, ಈ ಥರ ತುಂಬ ಇರೋದ್ರಿಂದ ನನಗೆ ಡಾರ್ಕ್ ಸರ್ಕಲ್ ಅದು ಒಂದು ರೀಸನ್ನ. ಆ್ಯಂಡ್ ಆಲ್ಸೋ ಚಿಕ್ಕ ಏಜಿಂದನೂ ನಾನು ತುಂಬ ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ. ಹೇಳ್ಕೊಳ್ಳೋದ್ರಲ್ಲಿ ಏನಿಲ್ಲ, ಗೇಮ್ಸ್ ಆಡ್ತಾ ಇದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಅದರಿಂದ ನನಗೆ ಡಾರ್ಕ್ ಸರ್ಕಲ್ ತುಂಬ ಬರ್ತಾ ಇತ್ತು. ಆ್ಯಂಡ್ ಇವಾಗ ನೀವು ನಂಬ್ತಿರೋ ಇಲ್ವೋ, ನನ್ನ ಸ್ಕ್ರೀನ್ ಟೈಮ್ ಬಂದು ಹಾರ್ಡ್ಲಿ 2 hours 3 hours ಇರುತ್ತೆ. ಸೊ ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಕರೆಕ್ಟಾಗಿ ಯೂಸ್ ಮಾಡ್ತೀನಿ ಅಂದರೆ ಫುಲ್ ಲೈಕ್ ಬಿಡದೆ ಯೂಸ್ ಮಾಡ್ತೀನಿ ಅಂದರೆ 1/2 hour. ಸೊ ಕಂಪೇರ್ಲಿ ಲೈಕ್ 2-3 hours ಇರೋದೇ ಇಲ್ಲ ಗೈಸ್. ಲೈಕ್ ಕಾಲೇಜಲ್ಲಿ ನಮ್ಗೆ ಸ್ಕ್ರೀನ್ ಟೈಮ್ ಇರಲ್ಲ, ಮನೆಗೆ ಬರ್ತಿದ್ರೆ 1/2 hour ಅಷ್ಟೇ ಇರುತ್ತೆ ಸ್ಕ್ರೀನ್ ಟೈಮು. ಸೊ ಯು ಹ್ಯಾವ್ ಟು ಅವಾಯ್ಡ್ ದ ಸ್ಕ್ರೀನ್ ಟೈಮ್, ಯು ಹ್ಯಾವ್ ಟು ಸ್ಲೀಪ್ ಅರ್ಲಿ, ಆ್ಯಂಡ್ ಯು ಹ್ಯಾವ್ ಟು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಲೈಕ್ ಎಷ್ಟೊಂದು 3-4 ಲೀಟರ್ ನೀರು ಕುಡಿಯೋಕ್ಕೆ ಮಾಡಿ. ಸೊ ನಮ್ಮ ಸ್ಕಿನ್ ಕೂಡ ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಯಾವುದೇ ಥರ ಸ್ಕಿನ್ ಬ್ಯಾರಿಯರ್ಸ್ ಇರಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಆಲ್ಸೋ ಇವಾಗ ನಾನು ಹೇಳ್ಕೊಡ್ತಿರೋ ಟಿಪ್ ಬಂದುಬಿಟ್ಟು ವೆರಿ ಸಿಂಪಲ್ ಟಿಪ್. ಇದು ಐ ಹೋಪ್ ಯಾರು ಮಾಡಿರಲ್ಲ ಯೂಟ್ಯೂಬಲ್ಲಿ, ನಾನು ಯೂಸ್ ಮಾಡಿರೋದು. ಬಿಕಾಸ್ ಎಲ್ಲರೂ ಕಾಫಿ ಪೌಡರ್ ಅದೆಲ್ಲ ಮಾಡ್ತಾರೆ, ಬಟ್ ಅದ್ರ ಜೊತೆಗೆ ಏನು ಯೂಸ್ ಮಾಡಬೇಕನ್ನೋದನ್ನು ನಾನು ಹೇಳ್ತೀನಿ. ಸೊ ಫಸ್ಟು ಏನು ಮಾಡಬೇಕಂತಂದರೆ, ನೀವು ಫೇಸ್ ವಾಶ್ ಮಾಡ್ತೀರಾ. ಫೇಸ್ ವಾಶ್ ಮಾಡಾದ್ಮೇಲೆ ನೀವು ಕಣ್ಣ ಹತ್ರ ಹಿಂಗೆ ಉಜ್ಜಬಾರ್ದು. ಸೊ ಇಟ್ ಹ್ಯಾಸ್ ಟು ಟ್ಯಾಪ್, ಯು ಹ್ಯಾವ್ ಟು ಟ್ಯಾಪ್ ಲೈಕ್ ದಿಸ್. ತುಂಬ ಉಜ್ಜಿದ್ರೆ ಏನಾಗುತ್ತೆ, ಅದು ಏನಾಗುತ್ತೆ ಇಲ್ಲಿ ರಕ್ತ ಎತ್ಕಟ್ಕೊಳ್ಳೋ ಥರ ಆಗುತ್ತೆ. ಸೊ ರಕ್ತ ಎತ್ಕಟ್ಕೊಳ್ಳೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲ್ ಆಗುತ್ತೆ. ಆ್ಯಂಡ್ ಕಾಜಲ್ ಯಾರು ಯೂಸ್ ಮಾಡ್ತಾ ಇದ್ದೀರೋ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಕಾಜಲ್ ಬಂದ್ಬಿಟ್ಟು ಕೆಮಿಕಲ್ ಇರುತ್ತೆ. ನಾನು ಕಾಜಲ್ಲೇ ಯೂಸ್ ಮಾಡಲ್ಲ, ಎಲ್ಲೋ ಫಂಕ್ಷನಿಗೆ ರೇರು. ಅದೇನಾಗುತ್ತೆ, ಕಾಜಲ್ ಇಲ್ಲಿ ಬಂದು ಕೂತ್ಕೊಂಡು ಡಾರ್ಕ್ ಸರ್ಕಲ್ಗೆ ಅದು ಒಂದು ರೀಸನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದೊಂದನ್ನು ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಸೊ ಯಾವಾಗಲೂ ನಾನೇನು ಮಾಡ್ತೀನಿ ಅಂದರೆ, ನನ್ನ ಟಿಪ್ಪು ಫಸ್ಟ್ ಸೊ ಅಲೋವೆರಾ ಜೆಲ್ ಬರುತ್ತಲ್ಲ, ಅಲೋವೆರಾ ಜೆಲ್ದು ಸಿಪ್ಪೆನ ಹಿಂಗೆ ಬಿಡಿಸ್ಕೋತೀನಿ. ಕಂಪ್ಲೀಟಾಗಿ ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ನನಗೆ, ಅರ್ಜೆಂಟಲ್ಲಿ ಹಿಂಗೆ ಬಿಡಿಸ್ಕೋಬೇಕು. ಇದನ್ನು ಮಲ್ಕೊಂಡು ನೀವು ಹಿಂಗೆ ಹಾಕೋಬೇಕು. ಎಷ್ಟು ಕೋಲ್ಡ್ ಅನ್ಸೋದು ಗೊತ್ತಾ ಗಾಯ್ಸ್, ಲಿಟ್ರಲಿ. ಸೊ ಈ ಥರ ನಾನು ನಿಮಗೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಮಲ್ಕೋಬೇಕಾದ್ರೆ 10 ನಿಮಿಷ ಮಲ್ಕೋಬೇಕಾದ್ರೆ, ಇನ್ ದ ಸೆನ್ಸ್ ಈ ಟಿಪ್ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಮಾಡಿ 10 ನಿಮಿಷ ಹಿಂಗೆ ಹಾಕೋಬೇಕು. ಓಕೆನಾ? 10 ನಿಮಿಷ ಇದನ್ನು ನೀವು ಹಾಕ್ಕೊಂಡು ಮಲ್ಕೋಬೇಕು. ಕಂಪ್ಲೀಟಾಗಿ ಮಲ್ಕೊಳ್ಳಿ 10 ನಿಮಿಷ. ಸೊ ಏನಾಗುತ್ತೆ, ನನಗೆ ಜಸ್ಟ್ ಒಂದು 10 ಸೆಕೆಂಡ್ ಎಷ್ಟು ಕೋಲ್ಡ್ ಫೀಲ್ ಆಯ್ತು ಗೊತ್ತಾ. ಸೊ ಇದು ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಇದಾದ ತಕ್ಷಣ ನೀವು ಫೇಸ್ ವಾಶ್ ಮಾಡಬಾರ್ದು, ಅಂದರೆ ಕಣ್ಣನ್ನು ತೊಳಿಬಾರ್ದು. ಸೊ ಅದಾದಮೇಲೆ ನೀವೇನು ಮಾಡಬೇಕಂದ್ರೆ, ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಳ್ಳಿ. ಕಡಲೆ ಹಿಟ್ಟನ್ನ ನಾನು ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ.
ಸಾರಿ, ನಂಗೊಂದು ಕಾಲ್ ಬಂದುಬಿಡ್ತು ಎಮರ್ಜೆನ್ಸಿ. ಸೊ ಸ್ವಲ್ಪ ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಅದು ಒಂದು ಸ್ವಲ್ಪ ಉನಿಲಿ ಅಂತ ಅಂದ್ಬಿಟ್ಟು, ಅಂದರೆ ಸೋಪ್ ಮಾಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಕಾಫಿ ಪೌಡರು, ಆ್ಯಕ್ಚುಲಿ ಎಂತ ಅಂದರೆ ಬ್ರೂ, ನೆಸ್ಕೆಫೆ ಆ ಥರ ಕಾಫಿ ಪೌಡರ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ನಮ್ಮನೇಲಿ ಈಗ ಸದ್ಯ ಗಾಯತ್ರಿ ಇದೆ, ಅದನ್ನೇ ನಾನು ಹಾಕ್ತೀನಿ. ಸೊ ಯಾವುದಾದ್ರೂ ಹಾಕೋಬೋದು, ಅಂದರೆ ಇದು ಗಟ್ಟಿ ಇರಬಾರ್ದು, ತೆಳ್ಳೇ ಇರಬೇಕು. ಸೊ ಸ್ವಲ್ಪ ಅಲ್ವಾ ಕಣ್ಣಿಗೆ, ಒಂದು ಸ್ವಲ್ಪ ಹಾಕೋತೀನಿ ನಾನು. ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಟೊಮ್ಯಾಟೊ ಜ್ಯೂಸ್ ಏನಕ್ಕೆ ಅಂತಂದರೆ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಸ್ವಲ್ಪ ಬ್ಲೀಚಿಂಗ್ ಥರ ಇದು. ಸೊ ಟೊಮ್ಯಾಟೊ ಜ್ಯೂಸ್ನ ಸ್ವಲ್ಪ ಹಾಕೋತೀನಿ, ಹಾಕ್ಕೊಂಡು ಕಲಿಸ್ಕೊಂಡು ಏನು ಮಾಡಬೇಕು, ನೀವು ಕಣ್ಣಿಗೆ ಹಾಕಬೇಕು. ಅದು ಬ್ರೂ ಮತ್ತು ನೆಸ್ಕೆಫೆ ಕಾಫಿ ಪೌಡರ್ ಹಾಕಿದ್ರೆ ನಿಮ್ಗೆ ಇನ್ನೂ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದನ್ನು ನೀವು ಆಲ್ ಓವರ್ ಎಂತ ಐಸ್ ಹಾಕೋಬೇಕಾಗುತ್ತೆ. ಸೊ ಡಾರ್ಕ್ ಕಾಣ್ತಾ ಇಲ್ಲ ಮೇ ಬಿ ನಿಮಗೆ, ಬಿಕಾಸ್ ಆಫ್ ಗಾಯತ್ರಿ ಕಾಫಿ ಪೌಡರ್. ಸೊ ಮತ್ತು ಇದು ನಾನು ಇದಾಕಿದ್ದೀನಲ್ಲ, ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಸೊ ಇದನ್ನು ನೀವು ಏನು ಮಾಡಬೇಕಂದ್ರೆ 10 to 15 ಮಿನಿಟ್ಸ್ ಬಿಡಬೇಕು. ಸೊ ತುಂಬ ಏನಾದರೂ ಸ್ಕಿನ್ ಸೆನ್ಸಿಟಿವ್ ಅಂತಂದರೆ 5 ಮಿನಿಟ್ಸಿಗೆ ವಾಶ್ ಮಾಡಿಬಿಡಿ. ಸ್ಕಿನ್ ಏನಾದರೂ ಸೆನ್ಸಿಟಿವ್ ಇಲ್ಲ ಅಂತಂದರೆ, ನನ್ನ ಬೇಬಿ ಹೇರ್ ಒಂದು 10 ಮಿನಿಟ್ಸ್ ಬಿಡಿ. 10 ಮಿನಿಟ್ಸ್ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡಿಬಿಟ್ಟು ರೋಸ್ ವಾಟರ್ ಏನಿರುತ್ತೆ ಅದನ್ನು ಕಣ್ಣು ತುಂಬ ಹಿಂಗೆ ಟ್ಯಾಪ್ ಮಾಡಿ. ಅಥವಾ ರೋಸ್ ವಾಟರ್ ಇಲ್ಲ ಅನ್ನೋರು ಫ್ರೀಸರಲ್ಲಿ ಐಸ್ ಇರುತ್ತಲ್ಲ, ಐಸ್ನ ಇಟ್ಕೊಂಡು ಒಂದು ಬಟ್ಟೆಗೆ ಟ್ಯಾಪ್ ಮಾಡಿ. ಇಷ್ಟೇ, ಇನ್ನೇನೂ ಇಲ್ಲ ಗೈಸ್. ಟ್ರಸ್ಟ್ ಮೀ, ನಿಮಗೆ 3-4 ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ. ಡಾರ್ಕ್ ಸರ್ಕಲ್ ಹೋಗೋದು ಈ ಥರ ರೆಮಿಡೀಸ್ ಒಂದೇ ಅಲ್ಲ. ನೀವು ನಾನು ಹೇಳ್ದಂಗೆ ಚೆಂದಾಗಿ ನೀರು ಕುಡಿಬೇಕು, ನಿದ್ದೆ ಮಾಡಬೇಕು, ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಬೇಕು. ಸೊ ಒಂದು 7 to 8 hours ಮಾತ್ರ ನಿದ್ದೆ ಮಾಡಬೇಕು ಪರ್ ಡೇ. ಆ್ಯಂಡ್ ವಾಕ್ ಮಾಡಬೇಕು. ಈ ಥರದ್ದೆಲ್ಲ ನಿಮಗೆ ಒಂದು ಒಳ್ಳೆ ಹೆಲ್ತಿ ಹ್ಯಾಬಿಟ್ನ ನೀವು ಕಲ್ಟಿವೇಟ್ ಮಾಡಿಕೊಂಡ್ರೆ ಡಾರ್ಕ್ ಸರ್ಕಲ್ ಹೋಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಏನೇ ಡೌಟ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬಾಯ್.